ಅಪ್ಪ ಶಿಸ್ತಿನ ಸಿಪಾಯಿ. ತನ್ನಂತೆ ಮಗ ಇರಬೇಕೆಂದು ಬಯಸುತ್ತಿದ್ದ. ಆದರೆ ಮಗ ತನ್ನ ಅಪ್ಪನ ಮಾತು ಕೇಳುತ್ತಿರಲಿಲ್ಲ. ಏನೇ ಹೇಳಿದರೂ ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಶಾಲೆಯಿಂದ ಬರುವಾಗ ಮನೆಯ ಗೇಟ್ ಹಾಕಬೇಕು, ಚಪ್ಪಲಿ ಒಂದು ಕಡೆ ಸರಿಯಾಗಿ ಇಡಬೇಕು, ಸ್ನಾನ ಮಾಡುವಾಗ ನಳ ಸರಿಯಾಗಿ ಬಂದ್ ಮಾಡಬೇಕು, ಕೆಲಸ ಮುಗಿದ ಮೇಲೆ ಮನೆಯ ಫ್ಯಾನ್ ಹಾಗೂ ಲೈಟ್ ಬಟನ್ಗಳನ್ನು ಬಂದ್ ಮಾಡಬೇಕೆಂದು ಹೇಳುತ್ತಿದ್ದ. ಇದೆಲ್ಲ ಮಗನಿಗೆ ಕಿರಿಕಿರಿ ಎನ್ನಿಸುತ್ತಿತ್ತು. ತಾನು ದೊಡ್ಡವನಾದ ಮೇಲೆ ನೌಕರಿ ಸಿಕ್ಕರೆ ದೂರ ಹೋಗಿ ಬಿಡುತ್ತೇನೆ, ಈ ಅಪ್ಪನ ಕಿರಿಕಿರಿ ಸಾಕೆಂದು ಎಂದುಕೊಳ್ಳುತ್ತಿದ್ದ. ಆಗ ನಾನು ದೊಡ್ಡವನಾಗಿ ನೌಕರಿ ಸಿಕ್ಕ ಮೇಲೆ ನಿನ್ನಿಂದ ದೂರ ಹೋಗುತ್ತೇನೆ ಎಂದು ಅಪ್ಪನಿಗೆ ಮುಖದ ಮೇಲೆ ಹೇಳುತ್ತಿದ್ದ. ಈ ಮಾತನ್ನು ಕೇಳಿ ಅಪ್ಪ ನೊಂದುಕೊಳ್ಳುತ್ತಿದ್ದ. ಸಣ್ಣವನಿದ್ದಾನೆ, ಮುಂದೆ ಬುದ್ಧಿ ಬಂದಾಗ ಸರಿಯಾಗುತ್ತಾನೆಂದುಕೊಳ್ಳುತ್ತಿದ್ದ. ಮಗ ದೊಡ್ಡವನಾದ ಮೇಲೆ ಒಂದು ಪ್ರಸಿದ್ಧ ಕಂಪನಿಯಲ್ಲಿ ನೌಕರಿ ಸೇರಲು ಇಂಟರ್ವ್ಯೂಗೆ ಕರೆಯಲಾಗುತ್ತದೆ. ಆಗ ಇವತ್ತು ನನಗೆ ಇಂಟರ್ವ್ಯೂ ಇದೆ, ನನಗೆ ನೌಕರಿ ಸಿಗುತ್ತದೆ, ಆಮೇಲೆ ನಾನು ನಿನ್ನಿಂದ ದೂರ ಹೋಗುತ್ತೇನೆ ಎಂದು ಹೇಳಿ ಇಂಟರ್ವ್ಯೂಗೆ ಹೋದ. ಇತ್ತ ಅಪ್ಪ ನನ್ನ ಮಗನಿಗೆ ಚೆನ್ನಾಗಿ ಬುದ್ಧಿ ಕೊಡಪ್ಪ, ತಾನು ಇಂಟರ್ವ್ಯೂಗೆ ಹೋಗುತ್ತಿದ್ದ ನೌಕರಿ ಅವನಿಗೆ ಸಿಗಲೆಂದು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ವಿಶ್ರಾಂತಿ ಪಡೆಯಲು ಮನೆಯಲ್ಲಿ ಮಲಗಿಕೊಂಡ. ಮಗ ಇಂಟರ್ವ್ಯೂಗೆ ಹೋದ ಕಂಪನಿ ತುಂಬ ಹೆಸರುವಾಸಿಯಾಗಿತ್ತು. ಆದರೆ ಗೇಟ್ ಹಾಗೇ ಓಪನ್ ಇತ್ತು, ಅಲ್ಲಿ ವಾಚ್ಮನ್ ಇರಲಿಲ್ಲ. ಆಗ ತನ್ನ ತಂದೆಯ ಮಾತು ನೆನಪಿಗೆ ಬರುತ್ತದೆ. ಗೇಟ್ ಮುಚ್ಚಿ ಮುಂದೆ ಹೋಗುತ್ತಾನೆ. ಅಲ್ಲಿ ಚಪ್ಪಲಿಗಳು ಸರಿಯಾಗಿ ಇಟ್ಟಿರುವುದಿಲ್ಲ, ಅಲ್ಲಲ್ಲಿ ಚೆದುರಿದ್ದವು. ಆ ಚಪ್ಪಲಿಗಳನ್ನು ನೋಡಿ ತನ್ನ ತಂದೆಯ ಮಾತು ನೆನಪಿಗೆ ಬರುತ್ತದೆ. ಕಾಲಿಂದ ಚಪ್ಪಲಿಗಳನ್ನು ಸರಿಯಾಗಿ ಜೋಡಿಸಿ ಮುಂದೆ ಹೋಗುತ್ತಾನೆ. ಅಲ್ಲಿ ಅವನಂತೆ ಇತರ ವಿದ್ಯಾರ್ಥಿಗಳು ಇಂಟರ್ವ್ಯೂಗೆ ಕೂತಿರುತ್ತಾರೆ. ಎಲ್ಲರೂ ಇಂಟರ್ವ್ಯೂ ಮುಗಿಸಿಕೊಂಡು ಹೋಗಿರುತ್ತಾರೆ. ಇವನನ್ನು ಕೊನೆಯದಾಗಿ ಕರೆಯಲಾಗುತ್ತದೆ. ಆಗ ಒಳಗೆ ಹೋಗುವಾಗ ಅಲ್ಲಿ ಫ್ಯಾನ್ ಆನ್ ಇತ್ತು. ಅಲ್ಲಿಯೂ ತನ್ನ ತಂದೆಯ ಮಾತು ನೆನಪಿಗೆ ಬರುತ್ತದೆ. ಫ್ಯಾನ್ ಬಂದ್ ಮಾಡಿ ಒಳಗಡೆ ಇಂಟರ್ವ್ಯೂಗೆ ಹೋಗುತ್ತಾನೆ. ಇವನ ದಾಖಲೆಗಳನ್ನೆಲ್ಲ ನೋಡದೆ, ನೀನು ಸೆಲೆಕ್ಟ್ ಆಗಿದ್ದೀಯಾ, ನಾಳೆಯಿಂದ ನೌಕರಿಗೆ ಸೇರಬಹುದೆಂದು ಹೇಳುತ್ತಾರೆ. ಆಗ ಆ ಹುಡುಗನಿಗೆ ಆಶ್ಚರ್ಯವಾಗುತ್ತದೆ. ನನ್ನ ದಾಖಲೆ ನೋಡದೆ, ಯಾವುದೇ ಪ್ರಶ್ನೆ ಕೇಳದೆ ನನ್ನನ್ನೇಕೆ ಸೆಲೆಕ್ಟ್ ಮಾಡಿದ್ದೀರಿ ಎಂದು ಕೇಳುತ್ತಾರೆ. ಆಗ ನಾವು ಎಲ್ಲ ಕಡೆ CC ಕ್ಯಾಮರಾ ಅಳವಡಿಸಿದ್ದೇವೆ. CC ಕ್ಯಾಮರಾದಿಂದ ನಿನ್ನ ಚಲನವಲನ ಗಮನಿಸುತ್ತಿದ್ದೆವು. ನೀನು ಒಳಗಡೆ ಬರುವಾಗ ಫ್ಯಾನ್ ಬಂದ್ ಮಾಡಿದ್ದನ್ನೆಲ್ಲ CC ಕ್ಯಾಮರಾದಲ್ಲಿ ನೋಡಿದೆವು. ನಿನ್ನ ಶಿಸ್ತು ವರ್ತನೆ ನೋಡಿ ಸಂತೋಷವಾಯಿತು, ಹಾಗಾಗಿ ನಿನಗೆ ಸೆಲೆಕ್ಟ್ ಮಾಡಿದೆವೆಂದು ಹೇಳಿ ಕಳಿಸುತ್ತಾರೆ. ಆಗ ಅವನಿಗೆ ಅಪ್ಪನ ಮಾತು ನೆನಪಿಗೆ ಬರುತ್ತದೆ. ನನ್ನ ತಂದೆ ದಿನಾಲು ನನಗೆ ಶಿಸ್ತಿನ ಬಗ್ಗೆ ಹೇಳುವಾಗ ನಾನು ಬೈಯುತ್ತಿದ್ದೆ, ಅಪ್ಪನ ಮೇಲೆ ಕೋಪಿಸಿಕೊಳ್ಳುತ್ತಿದ್ದೆ. ಆದರೆ ಆತ ಹೇಳಿದ್ದು ನನ್ನ ಒಳ್ಳೆಯದಕ್ಕಾಗಿಯೇ. ಅಪ್ಪ ಕಲಿಸಿದ ಶಿಸ್ತಿನಿಂದಲೇ ಇಂದು ನನಗೆ ನೌಕರಿ ಸಿಕ್ಕಿತ್ತು ಎಂದು ಕಣ್ಣೀರು ಹಾಕುತ್ತಾನೆ. ಕೂಡಲೇ ಸ್ವೀಟ್ ಖರೀದಿಸುತ್ತಾನೆ. ಮನೆಗೆ ಹೋಗಿ ಅಪ್ಪನಿಗೆ ಸ್ವೀಟ್ ಕೊಟ್ಟು ಬಿಗಿದಪ್ಪಿ ತಬ್ಬಿಕೊಂಡು ಕ್ಷಮೆ ಕೇಳಬೇಕೆಂದು ಮನೆಗೆ ಹೋಗುತ್ತಾನೆ. ಅಲ್ಲಿ ಮನೆಯ ಮುಂದೆ ಸಾಕಷ್ಟು ಜನ ಜಮಾಯಿಸಿದ್ದರು. ನಾನು ನೌಕರಿಗೆ ಸೆಲೆಕ್ಟ್ ಆಗಿದ್ದೇನೆ, ತಾನು ನೌಕರಿಗೆ ಸೆಲೆಕ್ಟ್ ಆಗಿದ್ದ ಸಂಗತಿ ಮನೆಯಲ್ಲಿ ಗೊತ್ತಾಗಿರಬಹುದು, ಅದಕ್ಕೆ ಜನ ಸೇರಿದ್ದಾರೆಂದುಕೊಂಡು ಮನೆಯೊಳಗೆ ಹೋಗುತ್ತಾನೆ. ಅಲ್ಲಿ ಅಪ್ಪ ಸಾವನ್ನಪ್ಪಿರುತ್ತಾನೆ. ತನ್ನ ಖುಷಿಯನ್ನು ಹಂಚಿಕೊಳ್ಳಬೇಕು, ನಿನ್ನ ಮಾತಿನಿಂದಲೇ ನನಗೆ ಇವತ್ತು ನೌಕರಿ ಸಿಕ್ಕಿದೆ ಎಂದು ಹೇಳಬೇಕೆಂದುಕೊಂಡಿರುತ್ತಾನೆ. ಅಪ್ಪನಿಗೆ ತಬ್ಬಿಕೊಂಡು ಅಳಬೇಕೆಂದುಕೊಳ್ಳುತ್ತಾನೆ. ಆದರೆ ಇದನ್ನೆಲ್ಲ ಕೇಳಲು ಅಲ್ಲಿ ಅಪ್ಪ ಕಣ್ಮುಚ್ಚಿರುತ್ತಾನೆ. ಇಹಲೋಕ ತ್ಯಜಿಸಿರುತ್ತಾನೆ. ಅಪ್ಪನ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಆದರೆ ಮಗನ ಖುಷಿಯ ಕ್ಷಣ, ಮಗ ಬದಲಾಗಿದ್ದನ್ನು ನೋಡಲು ಅಲ್ಲಿ ಅಪ್ಪ ಇರಲಿಲ್ಲ. ಮಕ್ಕಳೇ, ಅಪ್ಪ ಅಮ್ಮಂದಿರು ಬುದ್ಧಿವಾದ ಹೇಳಿದರೆ ಅವರ ಮಾತು ಕೇಳಿ. ನಿಮ್ಮ ಒಳ್ಳೆಯದಕ್ಕಾಗಿಯೇ ಅವರು ಬುದ್ಧಿ ಹೇಳುತ್ತಿರುತ್ತಾರೆ. ಸಾಧ್ಯವಾದರೆ ಅಪ್ಪ, ನಿನ್ನ ತಲೆ ತಗ್ಗಿಸುವ ಕೆಲಸ ನಾನು ಮಾಡಲ್ಲ, ಒಳ್ಳೆಯ ನೌಕರಿ ಪಡೆದು ನೀನು ಗರ್ವ ಪಡುವಂತೆ ಕೆಲಸ ಮಾಡುತ್ತೇನೆಂದು ಹೇಳಿದರೆ ಸಾಕು, ಅಪ್ಪನ ಆಯುಷ್ಯ ಡಬಲ್ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.